ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಟನ್ನಲ್ಲಿ ಮಟನ್ ಗ್ರೇವಿ ಮತ್ತು ಫಿಶ್ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಶಾಪಿಂಗ್ ಮಾಲ್ಗೆ ಹೋಗಿ ಶಾಪಿಂಗ್ ಕೂಡ ಮಾಡಿದ್ದೀರಿ. ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತು ಬಂದ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಬಂದಿದ್ರು. ಅವ್ರಿಗೆ ಕಾಲು ನೋವು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟನ್ನಲ್ಲಿ ಪೀಸ್ ಎಲ್ಲ ತೊಗೊಂಬಂದಿದ್ರು. ಸೂಪ್ ಮಾಡಿಕೊಟ್ರೆ ಕಾಲ್ಗೆಲ್ಲ ತುಂಬಾ ಒಳ್ಳೇದಲ್ವ, ಬೋನ್ ಸ್ಟ್ರೆಂತ್ಗೆ ಬಂದ್ಬಿಟ್ಟು ತುಂಬಾ ಒಳ್ಳೇದನ್ಬಿಟ್ಟು ನಮ್ಮ ಹಸ್ಬೆಂಡ್ ಬೆಳಗ್ಗೆನೇ ಹೋಗಿ ನಲ್ಲಿ ಪೀಸು ಮಟನ್ ಎಲ್ಲ ತೊಗೊಂಬಂದಿದ್ರು. ಫಿಶ್ ಎಲ್ಲ ಶೀರಾ ಫಿಶ್ ಅಂತಾರಲ್ವ, ಆ ಫಿಶ್ ಕೂಡ ತೊಗೊಂಬಂದಿದ್ರು. ಇವಾಗ ಅದು ಫಿಶ್ ಫ್ರೈಗೆ ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಫಿಶ್ ಫ್ರೈ ಮಸಾಲ, ಪೆಪ್ಪರ್ ಪುಡಿ ಒಂದು 1/4 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ಹಣ್ಣು ರಸ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅರಿಶಿನ ಪುಡಿ ಸ್ವಲ್ಪ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಫಿಶ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಫಿಶ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು 1/2 ಅವರ್ ಫ್ರಿಜ್ಜಲ್ಲಾದರೂ ಇಡಬೇಕು, ಇಲ್ಲಾಂದರೆ ಹಂಗೆ ಇಟ್ಟರು ಕೂಡ ನಡೆಯುತ್ತೆ. ಇವಾಗ ಒಂದು 1/2 ಅವರ್ ಈ ಥರ ಎತ್ತಿಕ್ಬಿಟ್ರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ಈ ಥರ ಚೆನ್ನಾಗಿ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಇನ್ನು ಇವಾಗ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಇನ್ನು ಸೂಪ್ಗೆ ಗ್ರೇವಿಗೆಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಹಚ್ಕೊಡ್ತಾಯಿದ್ರು. ಇವಾಗ ಮಟನ್ನಲ್ಲಿ ಸೂಪ್ ಮಾಡೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ, ಒಂದು ಅರ್ಧ ಇಂಚು ಶುಂಠಿ, 1 ಈರುಳ್ಳಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರು, ಕೊತ್ತಂಬರಿ ಸೊಪ್ಪು ಕಾಡು ಬರುತ್ತೆ ನೋಡಿ, ಆ ಮೊದಲದೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ತರಿಯಾಗಿ ರುಬ್ಕೋಬೇಕು. ಇವಾಗ ಮಟನ್ನಲ್ಲಿ ಪೀಸ್ನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆನ ಕೂಡ ಇದಕ್ಕೆ ಸೇರಿಸ್ಕೊಂಡು 1 ಈರುಳ್ಳಿ, 1 ಟೊಮೊಟೊ, ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೀರನ್ನ ಸೇರಿಸ್ಕೋಬೇಕು. ಒಂದು 2-3 ಗ್ಲಾಸು ನೀರನ್ನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ವಿಸಿಲಾದರೂ ಬೇಯಿಸ್ಕೋಬೇಕು. ಚೆನ್ನಾಗಿ ಆ ಮೂಳೆಯಲ್ಲಿರೋ ಸಾರಿನ ಅಂಶ ಎಲ್ಲ ಆ ಸೂಪಲ್ಲಿ ಹಿಡಿಬೇಕು. ಮಟನ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಕುಕ್ ಮಾಡ್ಕೋಬೇಕು. ತುಂಬಾ ಟೇಸ್ಟಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 1/4 kg ಮಟನ್ ತೊಗೊಂಬತ್ತಿದ್ರು, ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮಟನ್ ಹಾಕ್ಕೊಂಡು ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ, ಕರಿಬೇವು ಸೊಪ್ಪು, ಒಂದು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನು, ಮಟನ್ ಮಸಾಲ 1 ಟೇಬಲ್ ಸ್ಪೂನು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಜೀರಿಗೆ, ಎಣ್ಣೆ, ಅರಿಶಿನ ಪುಡಿ, ಮಟನ್ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಒಂದೇ ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೋಬೇಕು. ಈ ಥರ ಒಂದು ಸರಿ ಮಾಡಿ ನೋಡಿ, ಬೇಗನೂ ಆಗೋಗ್ಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ವಿಸಿಲ್ ಬೇಯಿಸ್ಕೊಂಡ್ರೆ ರೆಡಿ ಆಗೋಯ್ತು. ತುಂಬಾ ಟೇಸ್ಟಾಗಿರುತ್ತೆ. ಇವಾಗ ಸೂಪ್ ಕೂಡ ರೆಡಿ ಆಗಿತ್ತು. ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸೂಪ್ ಕೂಡ ಚೆನ್ನಾಗಿ ಬೆಂದಿತ್ತು, ತುಂಬಾ ಟೇಸ್ಟಾಗಿ ಕೂಡ ಇತ್ತು. ಈ ಕೈಕಾಲು ನೋವು, ಮಂಡಿ ನೋವು ಮತ್ತು ಈ ಜ್ವರ ಎಲ್ಲ ಬಂದಿರುತ್ತೆ ನೋಡಿ, ಕಫ ಎಲ್ಲ ಕಟ್ಟಿ ಕೋಲ್ಡ್ ಎಲ್ಲ ಆಗಿರುತ್ತೆ ನೋಡಿ, ಅವಾಗ ಈ ಥರ ಸೂಪ್ ಮಾಡಿ ಬಿಸಿ ಬಿಸಿ ಅನ್ನಗೆ ಈ ಥರ ಸೂಪ್ ಹಾಕ್ಕೊಂಡು ಇಲ್ಲ ಬರೀ ಸೂಪ್ನೇ ಕುಡಿದ್ರೆ ಕೂಡ ಕೋಲ್ಡ್ ಎಲ್ಲ ಬೇಗನೆ ಕಮ್ಮಿ ಆಗುತ್ತೆ. ಇನ್ನು ಕಾಲು ನೋವು ಎಲ್ಲ ಕೂಡ ಕಮ್ಮಿ ಆಗುತ್ತೆ. ವಾರಕ್ಕೊಂದು 2-3 ಸರಿ ಆದರೂ ಈ ಥರ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ರಿಸಲ್ಟ್ ಬರುತ್ತೆ ಕಾಲು ನೋವು ಮಂಡಿ ನೋವು ಇರೋರಿಗೆಲ್ಲ. ಇನ್ನು ಇವಾಗ ನಮ್ಮ ಅತ್ತೆಗೆ ಸೂಪ್ ಹಾಕ್ಕೊಟ್ಟೆ, ಅವರು ಕುಡಿತಾ ಇದ್ರು.
ಇವಾಗ ಗ್ರೇವಿ ಕೂಡ ರೆಡಿ ಆಗಿತ್ತು ನೋಡಿ. ಒಂದು 4-5 ವಿಸಿಲ್ಗೆ ಚೆನ್ನಾಗಿ ಮಟನ್ ಎಲ್ಲ ಸಾಫ್ಟಾಗಿ ಬೆಂದೋಗಿತ್ತು. ಇನ್ನು ಟೊಮಟೊ ಈರುಳ್ಳಿ ಎಲ್ಲ ನಾವು ಹಂಗಂಗೆ ಹಾಕಿರ್ತೀವಲ್ವ, ಅದು ಕೂಡ ಅಷ್ಟೇ ಸಾಫ್ಟಾಗಿ ಬೆಂದೋಗಿರುತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ನೀವು. ಇನ್ನು ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ಈ ಥರ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಇದೆಲ್ಲ ಮಾಡೋಷ್ಟರಲ್ಲಿ ಕರೆಂಟೇ ಹೊರಟೋಯ್ತು. ಇನ್ನು ಇವಾಗ ಎಲ್ಲ ರೆಡಿ ಆಗಿತ್ತಲ್ವ, ಇನ್ನು ಮತ್ತೆಗೆ ಸ್ವಲ್ಪ ಮಟನ್ ಗ್ರೇವಿ ಫಿಶ್ ಫ್ರೈ ಎಲ್ಲ ಮಾಡಿದ್ನಲ್ಲ, ಅವ್ರಿಗೆ ಊಟ ಬಡಿಸ್ಕೊಡ್ತಾ ಇದ್ದೀನಿ. ಇನ್ನು ಅವರು ಕೂಡ ಊಟ ಮಾಡ್ತಾಯಿದ್ರು. ಇನ್ನು ಸ್ವಲ್ಪ ಜಾಸ್ತಿ ಅನ್ನ ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅನ್ನ ಸ್ವಲ್ಪ ತೆಗ್ದುಬಿಡು ಅಂತ ಹೇಳ್ತಾಯಿದ್ರು. ಅದನ್ನೇ ತೆಗ್ದು ತಿಂತಾ ಇದ್ದೀನಿ. ಇನ್ನು ಅವರು ಊಟ ಮಾಡಿಕೊಂಡು ಒಂದು 4 ಗಂಟೆಗೆಲ್ಲ ಹೊರಟ್ರು. ಇನ್ನು ಸಾಟರ್ಡೆ ನೈಟ್ ಬಂದರು. ಇನ್ನು ಸಂಡೇ ಎಲ್ಲ ಎದ್ಬಿಟ್ಟು 4 ಗಂಟೆ ಹಂಗೆ ಹೊರಟ್ರು. ಇನ್ನು ಅವ್ರಿಗೆ ಬಂದ್ಬಿಟ್ಟು ಕಾಲು ನೋವು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಇವತ್ತು ಮಟನ್ ಸೂಪ್ ಮಾಡಿಕೊಟ್ಟಿದ್ದು. ಕಾಲು ಬಂದ್ಬಿಟ್ಟು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ಕಿಡ್ ಆಗಿಬಿಟ್ಟು ಅಲ್ಲಿ ಬಂದ್ಬಿಟ್ಟು ನರ ಏನೋ ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಮತ್ತು MRI ಮಾಡಿಸಿದಾಗ ಆ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಬ್ಲಡ್ ಕ್ಲಾತ್ ಆಗಿದೆ ಅಂದ್ಬಿಟ್ಟು ರೈಟ್ ಲೆಗ್ ಬಂದ್ಬಿಟ್ಟು ಊದ್ಕೊಂಡ್ಬಿಟ್ಟಿತ್ತು. ಇನ್ನು ಅವರು ಊಟ ಎಲ್ಲ ಮಾಡಿಕೊಂಡು ಒಂದು 4 ಗಂಟೆ ಹಂಗೆ ಹೊರಟ್ರು. ಇನ್ನು ನಾವು ಬಂದ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಇನ್ನೂ ನಮ್ಮದು ಮದುವೆ ಶಾಪಿಂಗ್ ಇನ್ನೂ ತುಂಬ ಇದೆ. ಶಾಪಿಂಗ್ ಆಗಿರಲಿಲ್ಲ. ಇನ್ನು ನಾನು ನಮ್ಮ ತಂಗಿಯವರೆಲ್ಲ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ಗೆ ಹೊರಟ್ವಿ. ಇದು ಬಂದ್ಬಿಟ್ಟು ಬನ್ನರ್ಘಟ್ಟೆ ಲೊಕೇಶನ್ನು. ಇವ್ರದ್ದು ಬಂದ್ಬಿಟ್ಟು 3 ಲೊಕೇಶನಲ್ಲಿದೆ. ಒಂದು ಬಂದ್ಬಿಟ್ಟು ಬಾನ್ಸೌಡಿ, ಬನ್ನರ್ಘಟ್ಟೆ ಲೊಕೇಶನ್ನು ಮತ್ತು ವೈಟ್ ಫೀಲ್ಡ್. ನಾವಿರೋ ಹತ್ರ ಇದು ಹತ್ರ ಆಗುತ್ತೆ ಬನ್ನರ್ಘಟ್ಟೆ ರೋಡಲ್ಲಿ ಅಂದ್ಬಿಟ್ಟು ಇಲ್ಲಿ ಬಂದ್ರಿ. ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ. ಸ್ಯಾರೀಸಿಂದ ಹಿಡಿದು ಡ್ರೆಸ್ಸಿಂದ ಹಿಡಿದು ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಥರ ಕಲೆಕ್ಷನು ಒಂದೇ ಜಾಗದಲ್ಲಿರುತ್ತೆ. ಅಂದರೆ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂದ್ಬಿಟ್ಟು ತುಂಬಾ ಕನ್ಫ್ಯೂಷನು. ಅಷ್ಟು ಚೆನ್ನಾಗಿತ್ತು. ಮತ್ತು ಡ್ರೆಸ್ಸಸ್ಸು ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಚಿಕ್ಕಪೇಟೆಗಿಂತ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು ನಮಗೆ. ಅಲ್ಲೋಗೋದಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದರೆ ಇಲ್ಲೇ ಪರ್ಚೇಸ್ ಮಾಡಿಬಿಡ್ತಾ ಇದ್ರೆ ಏನೋ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ. ಇನ್ನು ನಾವೊಂದು ನಮ್ಮಮ್ಮ ಅವ್ರಿಗೆಲ್ಲ ಒಂದು 4-5 ಸ್ಯಾರಿ, ಆಮೇಲೆ ಪೆಟಿಕೋಟ್ಸು ಮತ್ತು ನಮ್ಮ ಚಾರ್ವಿಕಾಗೆ 1-2 ಡ್ರೆಸ್ಸು ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ ಅವ್ರಿಗೆಲ್ಲ ನೋಡಿದ್ರು ಎಲ್ಲ ಹಾಕಿ ನೋಡಿದ್ರು. ಸೈಜ್ ಇಷ್ಟ ಆದರೆ ಕಲರ್ಸ್ ಇಷ್ಟ ಆಗ್ತಾ ಇರಲಿಲ್ಲ. ಕಲರ್ಸ್ ಇಷ್ಟ ಆಗೋದು ಸೈಜ್ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಇನ್ನು ಅವರೆಲ್ಲ ಟ್ರೈ ಮಾಡಿದ್ರು. ಒಂದು 1/2 ಅವರ್ ಅವ್ರಿಗೆ ಆಗೋಯ್ತಲ್ಲಿ. ನಾವು ಹೋಗಿದ್ದೆ ಲೇಟ್ ಅಲ್ವಾ, ಲೇಟಾಗಿ ಹೋದ್ರಲ್ವ, ಅಲ್ಲಿ ಕಲೆಕ್ಷನ್ ನಮ್ಮದು ಸ್ಯಾರೀಸ್ ಕಲೆಕ್ಷನು ಆದರೆ 1-2 ಆಪ್ಷನ್ ಇದ್ದರೆ ಪರವಾಗಿಲ್ಲ. ತುಂಬ ಆಪ್ಷನ್ ಇದ್ದಾಗ ಲೇಡೀಸ್ಗೆ ಹೆಂಗಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅಯ್ಯೋ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ. ನೋಡ್ತಾ ಇರ್ಬೋದು ನೀವು, ಒಂದಕ್ಕಿಂತ ಒಂದು ಸ್ಯಾರೀಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಮತ್ತು ರೇಟ್ ಕೂಡ ಅಷ್ಟೇ ಎಲ್ಲ ಆಫರ್ ಹಾಕಿದ್ರು. ಬೈ 1 ಗೆಟ್ 1 ಆ ಥರ. ಮತ್ತು 3000ಗೆ 2 ಆ ಥರ ಸ್ಯಾರೀಸ್ ಎಲ್ಲ. ಬಾರ್ಡ್ರ್ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಪಾರ್ಟಿ ವೇರ್ ಸ್ಯಾರೀಸು ಮತ್ತು ಮದುವೆಗಳಿಗೆ ಫಂಕ್ಷನ್ಗಳಿಗೆಲ್ಲ ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಜನ ಎಲ್ಲ ಬ್ಯಾಸ್ಕೆಟ್ ತೊಗೊಂಬಂದ್ಬಿಟ್ಟು ಅದರಲ್ಲಿ ತುಂಬಿಸ್ಕೊಂಡು ಹೋಗ್ತಾಯಿದ್ರು. ಮತ್ತು ಡೈಲಿ ವೇರ್ ಸ್ಯಾರೀಸು, ಸಿಂಪಲ್ ಸ್ಯಾರೀಸು ಎಲ್ಲ 300ಇಂದ ಹಿಡಿದು 200ಇಂದ ಹಿಡಿದು ನಮಗೆ ಲಕ್ಷವರೆಗೂ ಇದೆ ಇಲ್ಲಿ. ಅಂದರೆ ಕಮ್ಮಿ ರೇಟಲ್ಲೂ ಇದೆ, ಕಮ್ಮಿ ರೇಟಲ್ಲೇ ಚೆನ್ನಾಗಿದೆ. ಅಂದರೆ ಚಿಕ್ಕಪೇಟೆಗಿಂತ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು. ನಾನು ಅದೇ ಹೇಳ್ತಾ ಇದ್ದೆ ನಮ್ಮ ತಂಗಿ ಹತ್ರ. ಅಲ್ಲಿ ಹೋಗಿದ್ದಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ರೆ 1 ಸ್ಯಾರಿ ತೊಗೊಂಡೋದ್ರೆ 2 ಸ್ಯಾರಿ ತೊಗೋಬೋದಾಗಿತ್ತು, ಆ ಥರ ಇತ್ತು. ಇನ್ನು ನಾವು ಹೋಗಿದ್ದು ಒಂದು ಸಾಯಂಕಾಲ ಅಲ್ವಾ, ಆಗಲೇ ತುಂಬ ಜನ ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ಎಳ್ದು ಈ ಥರ ಹಾಕ್ಬಿಟ್ಟಿದ್ರು. ಅಂದರೆ ಒಂದೊಂದು ಟೇಬಲಲ್ಲಿ ಒಂದೊಂದು ಆಫರ್ ಹಾಕಿ ಇಟ್ಟಿರ್ತಾರಲ್ವ. ಇವಾಗ 200ಇಂದ ಹಿಡಿದು ಆ ಥರ ಒಂದೊಂದು ರೇಂಜು, ಒಂದು 300 ಒಂದು ಕಡೆ, 600 ಒಂದು ಕಡೆ ಆ ಥರ. ಇನ್ನು ಪಾರ್ಟಿ ವೇರ್ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಿಲ್ಲೊಂದು 3-4 ಸ್ಯಾರಿ ಪರ್ಚೇಸ್ ಮಾಡಿದ್ರಿ. ಅಂದರೆ ಕಲರ್ ಸೆಲೆಕ್ಷನ್ನು ನಿಧಾನವಾಗಿ ನೋಡಿ ತೊಗೋಬೇಕು ನಾವು. ಸ್ವಲ್ಪ ಡ್ಯಾಮೇಜ್ ಇರೋದೆಲ್ಲ ಇರುತ್ತೆ ಮಿಕ್ಸಿಂಗು. ನಾವು ನೋಡಿ ಇಲ್ಲಿ ಕೊಟ್ಟರೆ ಎಲ್ಲ ಚೆಕ್ ಮಾಡಿ ಕೊಡ್ತಾರೆ ಅವರು. ಅದಕ್ಕಂತಲೇ ಅಲ್ಲಿರ್ತಾರೆ. ಡ್ಯಾಮೇಜ್ ಏನಾರು ಆದರೆ ಮತ್ತು ನಮ್ಮ ಕಲರ್ ಇಷ್ಟ ಆಗಿಲ್ಲ ಅಂದರೆ 1 ವಾರ ಟೈಮ್ ಕೊಡ್ತಾರೆ. 1 ವಾರದೊಳಗಡೆ ನಾವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ಇನ್ನು ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸಸ್ಸು, ಸ್ಯಾರಿ ಪೆಟಿಕೋಟ್ಸು, ಆಮೇಲೆ ವರ್ಕ್ ಬ್ಲೌಸ್ ಪೀಸಸ್ಸು ಎಲ್ಲ ಥರನೂ ಇತ್ತು ಅಲ್ಲಿ. ಇನ್ನು ನಾವಿಲ್ಲೆಲ್ಲ ನೋಡಿಕೊಂಡು ಒಂದು 3-4 ಸ್ಯಾರಿ ಏನೋ ಪರ್ಚೇಸ್ ಮಾಡಿಕೊಂಡ್ರಿ. ಇನ್ನು ಬಂದುಬಿಟ್ಟು ಮೇಲೆ ಬಂದುಬಿಟ್ಟು ಕಿಡ್ಸ್ಗೆ ಮೆನ್ಸ್ಗೆಲ್ಲ ಇತ್ತು. ಇವಾಗ ಮೇಲೆ ಹೋಗ್ತಾ ಇದ್ದೀರಿ ಲಿಫ್ಟಲ್ಲಿ. ಇನ್ನು ಮೇಲೆ ಬಂದುಬಿಟ್ಟು ಕಿಡ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ಹುಟ್ಟಿರೋ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿತ್ತು. ಈ ಹೆಣ್ಮಕ್ಳಿಗೆ ಬಟ್ಟೆಗಳಂತೂ ಎಷ್ಟು ಚೆನ್ನಾಗಿರುತ್ತಂದರೆ ಆ ಕಲರ್ ಕಾಂಬಿನೇಷನ್ ಆಗಿರಲಿ, ಆ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು ಕ್ಯೂಟಾಗಿ ಎಷ್ಟು ಚೆನ್ನಾಗಿರುತ್ತಂದರೆ ಸ್ಲಿಪ್ಪರು ಅಷ್ಟೇ ಡಿಸೈನ್ ಆಗಿ ನೋಡ್ತಾ ಇರ್ಬೋದು ನೀವು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಷ್ಟು ಗ್ರ್ಯಾಂಡ್ ಲುಕ್ ಆಗಿದೆ.
చెప్పుల్స్ ఏమన్నా తీసుకున్నాం దాన్ని దానికి చెప్పడానికి బాగుండేది. ఆల్రెడీ అటు తీసుకొని ఎంతంట 2400 ఎంత డిస్కౌంటా? డిస్కౌంట్ ಯೂಟ್ಯೂಬ್ ಅಂತ ಡಿಸ್ಕೌಂಟು ಕೆಳಗಡೆ ಮಾತ್ರನಾ ಸ್ಯಾರೀಸ್ಗೆ? ಬೇರೆ ಇದೆ ಈ ಥರ ಇಲ್ಲ. ನಿಲ್ಬೇಕು ಚಪ್ಪಲ್ వద్దా వద్దా వేసుకో బాగా ఆ కలర్ ఇష్టమవలేదేమో దానికి. కలర్స్ ఇది ಅದರಲ್ಲಿ ಟೈಪ್ ಇದೆಯಾ ಆ ಕಡೆನಾ? ಇನ್ನು ಇಲ್ಲಿ ಬಂದ್ಬಿಟ್ಟು ಮೆನ್ಸ್ ವೇರ್ ಎಲ್ಲ ಕೂಡ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಅಂದರೆ ಸೂಟ್ ವೇರು ಮತ್ತು ಜುಬ್ಬಾಸು, ಕುರ್ತಾಸು, ಜೆಂಟ್ಸ್ಗೆ ಶರ್ಟು, ಪ್ಯಾಂಟ್ಸ್ ಎಲ್ಲ ಥರನೂ ಇಲ್ಲೇ ಆಫರು ಹಾಕಿದ್ರು. ಮತ್ತು ಕ್ವಾಲಿಟಿ ಕೂಡ ಎಲ್ಲ ಚೆನ್ನಾಗಿತ್ತು. ಆದರೆ ಕಲರ್ ಕಲೆಕ್ಷನ್ ಇವ್ರಿಗೆ ಇಷ್ಟ ಆಗಿಲ್ಲ. ಎಲ್ಲ ಹಾಕಿ ನೋಡಿದ್ರು, ಟ್ರಯಲ್ ಮಾಡಿ ನೋಡಿದ್ರು. ಅಂದರೆ ಇವ್ರಿಗೇನೋ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬಂದುಬಿಟ್ರು. ಅಂದರೆ ನಾವು ಯಾವ್ದಾದ್ರು ಒಂಥರ ತಗೋ ಅಂತ ಹೇಳಿದ್ರು ಕೂಡ ಇವ್ರಿಗೆ ಅಷ್ಟೊಂದಿದೆ ಕಲೆಕ್ಷನು, ಇವ್ರಿಗೆ ಇಷ್ಟ ಆಗಿಲ್ಲ. ಇನ್ನು ಅಲ್ಲೆಲ್ಲ ನೋಡಿ ಇನ್ನು ನಮ್ಮ ಚಾರ್ವಿಕಾಗೆ ಒಂದೆರಡು ಡ್ರೆಸ್ ತಗೊಂಡ್ರಿ ಇಲ್ಲಿ ಬಂದ್ಬಿಟ್ಟು ಮಕ್ಕಳ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಹುಡುಗಿರಿಗಾಗಿರಲಿ ಹುಡುಗರಿಗಾಗಲಿ ತುಂಬ ಚೆನ್ನಾಗಿದೆ. ಮತ್ತು ಲೇಡೀಸ್ಗೆಲ್ಲ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ತಗೊಳ್ಳಿ, ಈ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಕಮ್ಮಿ ರೇಟು, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.